ಅದಾಲತ್ ಅದು ಮುಖ್ಯಮಂತ್ರಿ ಜವಾಬ್ ಕೊಡಬೇಕು. ಮುಖ್ಯಮಂತ್ರಿ ಗೊತ್ತಿಲ್ವೇನು ಯಾರು ತಪ್ಪು ಮಾಡಿದಾರೆ ಯಾರು ಮಾಡಲಿಲ್ಲ ಅಂತ? ಅಲ್ಲೇ ವಕ್ಫ್ ಬೋರ್ಡ್ನಲ್ಲೇ ಅರ್ಜಿ ಕೊಟ್ರೆ ಅಲ್ಲೇ ಬಗೆಹರಿತಿತ್ತು. ಇದಕ್ಕೆ ಬಹಿರಂಗವಾಗಿ ಬಜಾರ್ದಾಗ ಬಂದು ಲಬ 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 ಗುಂಬಡಿ ಹೊಡ್ಕೊಂಡ್ರೆ ಇಂಥ ಪರಿಸ್ಥಿತಿ ಬರ್ತದೆ. ಯಾವ ರೀತಿ ಇದು ನೋಟಿಸ್ ಕೊಟ್ಟಾರ? ಅವ್ರೇನ್ ಹೇಳ್ಬೇಕಾಯ್ತು? ನಾವು ಕೊಟ್ಟಿದ್ದಲ್ಲ, ಬೊಮ್ಮಾಯಿ ಕೊಟ್ಟಿದ್ದು. ಇದು ತಗೋರಿ, ನಾವ್ ಇದನ್ನ ಯಾವ್ಯಾವ ಜಮೀನ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಪಾಣಿ ಇದೆಯೋ ಅವನ್ ಭೂಮಿ ಮಾಡ್ತಾ ಇದ್ದಾನೋ ಆ ರೈತರಿಗೆ ಯಾವುದೇ ತೊಂದರೆ ಇಲ್ಲ, ಅವೆಲ್ಲ ನಾವು ವಾಪಸ್ ತಗೋತೀವಿ. ರೆಕಾರ್ಡ್ ಆಫ್ ರೈಟ್ ಸರಿ ಮಾಡಬೇಕು. ವಿಲೇಜ್ ಅಕೌಂಟೆಂಟ್ ತಹಸೀಲ್ದಾರ್ಗೆ ರೈತನ ಮನೆಗೆ ಕಳಿಸಿ ಅಲ್ಲೇ ಒಂದು RR516 ಉತ್ತಾರಿ ಕೊಟ್ಬಿಟ್ರೆ ಕೆಲಸನೇ ಮುಗಿತು. ತಪ್ಪು ಎಲ್ಲ ಜಮೀರ್ ಅಹಮದ್ ಬಗ್ಗೆ ಹೇಳ್ತಾರೆ. ಮಾಡಿದ್ದೆಲ್ಲ ತಪ್ಪು. ನಾನು ವ್ಯಕ್ತಿಗತವಾಗಿ ಯಾವತ್ತು ಮಿನಿಸ್ಟರ್ ಅವ್ರು ಮಾಡಿದ ತಪ್ಪು. ನಾನೀಗ ನಿಮ್ಗೆ ಹೇಳ್ತ, ನಾನು ಅದಕ್ಕೆ ಚರ್ಚೆ ಹೋಗಲ್ಲ. ಈ 72 ವರ್ಷ ವಯಸ್ಸಾಗೈತೆ ನನಗೀಗ. ವ್ಯಕ್ತಿಗತ ಅದಾಲತ್ ಅದು ಮುಖ್ಯಮಂತ್ರಿ ಜವಾಬ್ ಕೊಡಬೇಕು. ಮುಖ್ಯಮಂತ್ರಿ ಗೊತ್ತಿಲ್ವೇನು ಯಾರು ತಪ್ಪು ಮಾಡಿದಾರೆ ಯಾರು ಮಾಡ್ಲಿಲ್ಲ ಅಂತ? ಅವ್ರು ಮಂತ್ರಿ ಮಂಡಲದಲ್ಲಿ ಇರೋರು ಅವ್ರು ಜವಾಬ್ ಕೊಡ್ಬೇಕು. ಅದಕ್ಕೆ ನಾನ್ಯಾಕೆ ಕೊಡ್ಲಿ? ಇನ್ನೊಬ್ರ ಹೆಂಡತಿ ಬಗ್ಗೆ ನಾನ್ಯಾಕೆ ಹೇಳಲಿರಿ? ನನ್ನ ಹೆಂಡತಿ ಬಗ್ಗೆ ನಾನ್ ಹೇಳ್ಬೋದು. ತೇಜಸ್ವಿ ಸೂರ್ಯ ಅವರು ಏನ್ ಹೇಳಿದ್ರು ಮೊನ್ನೆ ಈ ಅದಾಲತ್ ವಕಫ್ ಅದಾಲತನ್ನೇ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನ ಹೇಳಿದ್ರು. ಹಿಂದೆ ಇರ್ಲಿಲ್ಲ ಅದು. ಅದಾಲತ್ ಅಂದ್ರೆ ದಿಮಾಕು ಅಂತ ಅದ್ರ ಹೆಸರು. ಅಲ್ಲೇ ವಕ್ಫ್ ಬೋರ್ಡ್ನಲ್ಲೇ ಅರ್ಜಿ ಕೊಟ್ರೆ ಅಲ್ಲೇ ಬಗೆಹರಿತಿತ್ತು. ಇದಕ್ಕೆ ಬಹಿರಂಗವಾಗಿ ಬಜಾರ್ದಾಗ ಬಂದು ಲಬ 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 ಗುಂಬಡಿ ಹೊಡ್ಕೊಂಡ್ರೆ ಇಂಥ ಪರಿಸ್ಥಿತಿ ಬರ್ತದೆ. ಏನ್ ಸರ್, ಈ ನಿಮ್ಮ ವಕಫ್ ಬೋರ್ಡ್ ಮಾಡಿರ್ತಕ್ಕಂಥ ಪ್ರಮಾದಗಳಿಂದಾಗಿ ಈ ಪರಿಸ್ಥಿತಿ ಉಂಟಾಗಿದೆ. ವಕಫ್ ಬೋರ್ಡ್ ಮಾಡಿರ್ತಕ್ಕಂಥ ಪ್ರಮಾದ ಅಲ್ಲ. ವಕಫ್ ಬೋರ್ಡು ವಕ್ಫ್ ಆಸ್ತಿ ಅಂತೇಳಿ ಯಾವಾಗ ಹೇಳ್ಬೇಕಾಯ್ತು ಹೇಳಲಾರ್ದೆ ಮಗು ಹುಟ್ಟಾದ್ಮೇಲೆ ಹೇಳ್ತೈತದ. ನಿಶ್ಚಿತಾರ್ಥ ಆಗಿ ಮದುವೆ ಹಾಕಿದ ಮುಂಚೆ ಹೇಳ್ಬೇಕಾಯ್ತು. ಮದುವೆ ಆಯ್ತು, ಮಗು ಹುಟ್ಟು ಬಿಡ್ತು. ಇದ್ ನಮ್ದು ಅಂತ ಹೇಳಿದ್ರೆ ಅವರಪ್ಪ ಏನದಾನ? ಅವರಪ್ಪ ಯಾರು? ಭೂಮಿ ಮಾಡ್ತಾರ ಅವರಪ್ಪ. ನೀನ್ ಅಪ್ಪ ಅಲ್ಲೀಗ. ಮಗು ಯಾರು? ಅದನ್ನೇ ಯಾರ ಹೆಸರಿಗೆ ಪಾಣಿ ಇದೆಯಾ ಅವಂದೇ ಮಗು. ಇದ್ರಾಗ ಏನು ಕೈ ನೋಡ್ಬೇಕಾದ್ರೆ ಕನ್ನಡಕ ಬೇಕಾಗಿಲ್ಲ. ಅಲ್ಲ, BNA ಅವ್ರಿಗೆ DNA ಇಲ್ಲ, ಇನ್ ಟೆಸ್ಟ್ ಏನ್ ಮಾಡ್ತಾರ್ರಿ ಅವ್ರು? ಕೇಂದ್ರ ಸರ್ಕಾರ ತಿದ್ದುಪಡಿ ಮುಂದಾಗಿದೆ, ಅದ್ರ ಬಗ್ಗೆ ಅದು ಹಿಂಗೆ ಏನು ಜಮೀರ್ ಸಾಹೇಬ್ರು ಮಾಡಿದ್ರು ಅದನ್ನೇ ಮೋದಿ ಅವ್ರು ಮಾಡ್ತಿದಾರೆ ಈಗ. ಅವರು ಕೂಡ ವಕಫ್ ಬೋರ್ಡ್ 2 ಜನ ಹಿಂದೂಗಳು ಇರ್ಬೇಕು. ಯಾಕಪ್ಪ? ಅವ್ರಿಗೇನ್ ಆಕ್ಟ್ ಗೊತ್ತಿದ್ಯಾ? ಧರ್ಮದತ್ತಿಯಲ್ಲಿ ಹೋಗಿ ಸಾಬ್ರಿಗೆ ಹಾಕ್ತೀರಾ? ಉಡುಪಿ ಹೋಟೆಲ್ ಹೋಗಿ ಕಲಂದರ್ ಸಾಬ್ರು ಬಿರಿಯಾನಿ ಕೇಳಿದ್ರೆ ಸಿಗತ್ತೆ? ಕಲಂದರ್ ಸಾಬ್ರು ಹೋಟ್ಲಲ್ಲಿ ಮಸಾಲೆ ದೋಸೆ ಕೇಳಿದ್ರೆ ಸಿಗತ್ತಾ? ಮಂಗ್ಮುಂಡೆವ ನೀವು ಕಲಂದರ್ ಸಾಬ್ರು ಹೋಟ್ಲು, ಉಡುಪಿ ಹೋಟ್ಲಿಗೆ ಉಡುಪಿ ಹೋಟ್ಲು, ಕಲಂದರ್ ಸಾಬ್ರಿಗೆ ಈ ಕನ್ಫ್ಯೂಷನ್ ಮಾಡಿ ಒಟ್ನಾಗ ದೇಶದಲ್ಲಿ ಜನರಿಗೆ ಗಮನ ಬೇರೆ ಕಡೆ ಹೋಗ್ಬೇಕು. ಬೆಲೆ ಏರಿಕೆ ಬಗ್ಗೆ, ನಿರುದ್ಯೋಗದ ಬಗ್ಗೆ, 106 ರೂಪಾಯಿ ಡೀಸೆಲ್ ಆಗಿದೆ, ಗೊಬ್ಬರದ ರೇಟ್ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ಕುಂದಾನಗರಿ ಖ್ಯಾತಿಯ ಬೆಳಗಾವಿ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಐತಿಹಾಸಿಕ ನಗರಿ ವಿಜಯಪುರದಲ್ಲಿ ಪ್ರಾರಂಭವಾಗಿದೆ. ಅಪ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕ ಆಫರ್ಸ್ ನೊಂದಿಗೆ. ಈ ಸೇಲ್ ನವೆಂಬರ್ 1 ರಿಂದ ನವೆಂಬರ್ 17ರವರೆಗೆ ಮಾತ್ರ. ಗ್ರಾಹಕರು ಈ ಆಫರ್ಸ್ ಗಳ ಲಾಭ ಪಡೆಯಲು ಇಂದೇ ಭೇಟಿ ನೀಡಿ. ಸ್ಥಳ ಬೆಳಗಾವಿ ಫರ್ನಿಚರ್ ಎಕ್ಸ್ಪೋ 2024, ಚಾಂದನಿ ಹಾಲ್, ಅಂಬೇಡ್ಕರ್ स्टेडियम ಹಿಂದುಗಡೆ, APMC रस्ते, विजयपुरा। जुड़े रहिएगा आपके अपने चैनल बीजापुर समय के साथ।